श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा महतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जयदं हरिं करोतु मम कल्याणं हरिर्यमुकाविदः गुरुश्च मध्वनामा मे वरदोऽस्तु निरन्तरम् वाणिते करवण्यम्बचरणो सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। ಮಂಗಳಾಷ್ಟಕದ ಅರ್ಥವನ್ನ ಯಥಾಮತಿಯಾಗಿ ತಿಳಿತಾ ಇದ್ದೀವಿ. ನಿನ್ನೆವರೆಗೂ ಎಲ್ಲ ಋಷಿಗಳ ಬಗ್ಗೆ ಅವರ ಇತಿಹಾಸ, ಅವರ ಹಿನ್ನೆಲೆ, ಅವರ ಅಪಾರವಾದ ತಪಸ್ಸಿದ್ಧಿ ಇವೆಲ್ಲವನ್ನ ನಾವು ನಿನ್ನೆ ನೋಡಿದ್ದೇವೆ. ಇವರೆಲ್ಲರ ಸ್ಮರಣೆಯ ಜೊತೆಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನಮ್ಮ ಈ ಭಾರತ ವರ್ಷವನ್ನ ಅನೇಕ ಜನ ರಾಜ ಮಹಾರಾಜರು ಆಳಿರುವಂಥದ್ದು. ಆ ಎಲ್ಲ ರಾಜರುಗಳ ಹೆಸರನ್ನ ಹೇಳ್ತಾರೆ. ಮಾಂಧಾತ ನಹುಶೋಂಬರೀಶ ಸಗರೋ ರಾಜ ಪೃಥುರ್ಹೈರ್ಹಯ ಶ್ರೀಮಾನ್ ಧರ್ಮಸುತೋ ನಳೋ ದಶರಥೋ ರಾಮೋ ಯಯಾತಿರ್ಯದುಃ ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತ ಶ್ಚೋತ್ತಾನ ಪಾದೋಧ್ರುವ ಭೂಪೂಜಶ್ಚ ಸತತಂ ಕುರುವಂತನೋ ಮಂಗಲಂ. ಈ ಶ್ಲೋಕದಲ್ಲಿ ಮಾಂಧಾತ ಮೊದಲಾದ ಅನೇಕ ರಾಜರ್ಷಿಗಳ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಎಂತೆಂಥ ರಾಜರ್ಷಿಗಳ ಆಗೋಗಿದ್ದಾರೆ ಮಹಾಭಾರತದಲ್ಲಿ ಸಹಿತ ವಿವರಣೆಯನ್ನ ಕೊಡ್ತಾರೆ. ಪೃಥುಂ ವೈನ್ಯಂ ನೃಪವರಂ ಪೃಥ್ವಿ ಯಸ್ಯಾಭವತ್ಸುತಾ ಪ್ರಜಾಪತಿಂ ಸಾರ್ವಭೌಮಂ ಕೀರ್ತಯೇದ್ವಾ ವಸುಧಾಧಿಪಂ ಆದಿತ್ಯವಂಶ ಪ್ರಭವಂ ಮಹೇಂದ್ರ ಸಮವಿಕ್ರಮಂ. ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ರಂತಿದೇವಂ ಮಹಾದೇವಂ ಕೀರ್ತಯೇತ್ ಪರಮದ್ಯುತಿಂ. ಅನೇಕ ಮಹಾರಾಜರುಗಳ ಹೆಸರನ್ನ ಹೇಳ್ತಾರೆ. ಈ ರಾಜರುಗಳ ಹೆಸರನ್ನ ಯಾಕೆ ಹೇಳಬೇಕು ನಾವು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಇವರೆಲ್ಲ ಮಹಾ ಭಗವದ್ಭಕ್ತರು. ಮಾ ವಿಘ್ನಂ ಮಾಚ ಮೇ ಪಾಪಂ ಮಾಚ ಮೇ ಪರಿಪಂತಿನಃ ಧ್ರುವೋ ಜಯೋ ಮೇ ನಿತ್ಯಃ ಸ್ಯಾತ್ ಪರತ್ರ ಚ ಶುಭಾಗತಿ. ಈ ಕಾಲಕಾಲಕ್ಕೆ ಈ ರಾಜರುಗಳ ಸ್ಮರಣೆಯನ್ನ ಮಾಡೋದ್ರಿಂದ, ಪ್ರಾತಃ ಕಾಲದಲ್ಲಿ ಈ ಭೂಮಂಡಲವನ್ನ ಆಳಿರುವಂತಹ ಈ ರಾಜರುಗಳ ಸ್ಮರಣೆಯನ್ನ ಮಾಡೋದ್ರಿಂದ ನಮಗೆ ಮಂಗಲ ಉಂಟಾಗಲಿ ಅನ್ನೋದು ಅದರ ಹಿನ್ನೆಲೆ. ಜೊತೆಗೆ ಇವರೆಲ್ಲ ಮಹಾಭಗವದ್ಭಕ್ತರು. ರಾಜರು ಸಮರ್ಥವಾಗಿ ಈ ಭೂಮಂಡಲವನ್ನ ಆಳ್ತಾ ಬಂದಿದ್ದಾರೆ. ರಾಜ ಹೇಗಿರ್ತಾನೋ ಹಾಗೆ ಪ್ರಜೆಗಳಿರ್ತಾರೆ. ನಾವು ಲೋಕದಲ್ಲಿ ಒಂದು ಮಾತು ಕೇಳ್ತೀವಿ, ಯಥಾ ರಾಜ ತಥಾ ಪ್ರಜಾ. ರಾಜ ಧರ್ಮಿಷ್ಠನಾಗಿದ್ರೆ, ರಾಜ ಪ್ರಜೆಗಳ ಕುಂದುಕೊರತೆಯನ್ನ ನೋಡೋನಾಗಿದ್ರೆ, ರಾಜ ತನ್ನ ಕರ್ತವ್ಯ ಏನು ಪ್ರಜಾಪಾಲನೆ, ಸುಭಿಕ್ಷವಾಗಿ ದೇಶವನ್ನ ನೋಡಿಕೊಂಡಿದ್ದೇ ಆದ್ರೆ, ಊಟ ವಸತಿ ಎಲ್ಲವನ್ನ ಪ್ರಜೆಗಳಿಗೆ ಕೊಟ್ಟಿದ್ದೇ ಆದ್ರೆ, ಧರ್ಮವನ್ನ ಎತ್ತಿ ಹಿಡಿದಿದ್ದೇ ಆದ್ರೆ, ಆ ರಾಜ್ಯ ಆ ದೇಶ ಬಹಳ ಸುಭಿಕ್ಷವಾಗಿ ಕೂಡಿರ್ಲಿಕ್ಕೆ ಸಾಧ್ಯ. ಅಂತಹ ಸುಭಿಕ್ಷವಾದ ರಾಜ್ಯವನ್ನ ಆಳಿದಂತಹ ಮಹಾ ರಾಜರುಗಳ ಇತಿಹಾಸವನ್ನ ಈ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಇವರೆಲ್ಲರ ಸ್ಮರಣೆ ನಿರೂಪಿತವಾಗಿರುವಂಥದ್ದು ಈ ಶ್ಲೋಕದಲ್ಲಿ. ಭಾಗವತ ಗ್ರಂಥ ಇವರೆಲ್ಲರ ಬಗ್ಗೆ ಇತಿಹಾಸವನ್ನ ಹೇಳ್ತದೆ. ಮೊದಲನೇದಾಗಿ ಮಾಂಧಾತೃ ಅಂತ ರಾಜ ಇದ್ದಾನೆ. ಇವನು ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಚಕ್ರವರ್ತಿಗಳಲ್ಲೇ ಭಾರೀ ಪ್ರಖ್ಯಾತನಾದಂಥವನು ಈ ಮಾಂಧಾತ. ದೊಡ್ಡ ಹೆಸರು. ಸೂರ್ಯವಂಶದಲ್ಲಿ ಯವನಾಶ್ವ ಅನ್ನುವಂತಹವನ ಪುತ್ರ ಇವ. ರಾಜ ಮಾಡಿದಂತಹ ಪುಂಸವನದ ಪ್ರಭಾವದಿಂದ
ಹುಟ್ಟಿದಂಥವನು ಈ ಮಾಂಧಾತ. ಪ್ರಮಾದವಶಾತ್ ತಂದೆ ಪುಂಸವನ ರಥದ ಅಭಿಮಂತ್ರಿತವಾದ ಜಲವನ್ನ ತಾನೇ ಪ್ರಾಶನ ಮಾಡಿ ಬಾಯಾರಿಕೆ ಆಗಿರುವಂತಹ ಸಂದರ್ಭ ಅವನೇನು ಮಾಡ್ತಾನೆ, ಆ ಅಭಿಮಂತ್ರಿತವಾದ ನೀರನ್ನ ತಾನೇ ಕುಡಿದು ಬಿಡ್ತಾನೆ, ತಾನೇ ಗರ್ಭವನ್ನು ಧರಿಸ್ತಾನೆ. ಅದರಿಂದಾಗಿ ಅವನ ಉದರವನ್ನ ಭೇದಿಸಿ ಇವನು ಜನಿಸುವಂತಾಗಿರುವಂಥದ್ದು. ಮತ್ತೆ ಮಗು ಹುಟ್ಟಿದ ಮೇಲೆ ಅದಕ್ಕೆ ಬೆಳವಣಿಗೆ ಆಗ್ಬೇಕಲ್ಲ, ಅದಕ್ಕೆ ಬೇಕಾಗಿರುವಂತಹ ಎಷ್ಟು ನೋಡಿ ದೇವತೆಗಳ ಸ್ವಭಾವ ಹೇಗೆ ಹಿಂದೆಲ್ಲ ಹೇಗಿತ್ತು ಅಂದ್ರೆ, ಸ್ವತಃ ದೇವೇಂದ್ರ ತನ್ನ ಅಮೃತದ ಹಸ್ತದಿಂದ ಅದ್ದಿದಂತಹ ಬೆರಳನ್ನ ಚೀಪಿಸಿ ಈ ಮಗುವಿಗೆ ಮಾಂಧಾತನಿಗೆ ಸಂರಕ್ಷಣೆಯನ್ನ ಮಾಡಿರುವಂಥದ್ದು. ಮಾಂಧಾತ ಅಂತ ಅವನಿಗೆ ಹೆಸರು ಬರಲು ಕಾರಣವಾಗಿರುವಂಥದ್ದು. ಇವನ 50 ಜನ ಪುತ್ರಿಯರನ್ನ ಸೌಭರಿ ಎನ್ನುವಂಥ ಮುನಿಗಳಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ. ಅವರಲ್ಲಿ ಒಟ್ಟು 5,000 ಪುತ್ರರನ್ನ ಪಡಿತಾರೆ. ಪೌರಾಣಿಕವಾಗಿ ಭಾರೀ ಪ್ರಖ್ಯಾತನಾದಂಥವನು. ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನುವಂಥದ್ದು ಈ ಮಾಂಧಾತನ ಒಂದು ವೈಶಿಷ್ಟ್ಯತೆ. ಸೂರ್ಯವಂಶದಲ್ಲೇ ಹುಟ್ಟಿದಂಥವನು, ಅಷ್ಟು ಪ್ರಖ್ಯಾತನಾಗಿರುವಂಥವನು. ಕೃಷ್ಣ ಪರಮಾತ್ಮನ ದರ್ಶನ ಭಾಗ್ಯ ಪಡೆದು ಮುಕ್ತಿಭಾಜನನಾದ ಮುಚುಕುಂದ ರಾಜ ಈ ಮಾಂಧಾತ ರಾಜನ ಪುತ್ರನಾಗಿರುವಂಥವನು. ಮುಚುಕುಂದನ ಹೆಸರನ್ನು ನಾವು ಕೇಳಿರ್ತೀವಿ. ಕಾಳೆಯವನನ್ನ ಸಂಹಾರ ಮಾಡಿಸ್ತಾನೆ ಭಗವಂತ ಅಂತ ನಾವು ಭಾಗವತದಲ್ಲಿ ಕತೆ ಕೇಳ್ತೀವಿ. ಆ ಮುಚುಕುಂದನ ತಂದೆ ಈ ಮಾಂಧಾತ, ಅಂತಹ ಪರಮ ಭಗವದ್ಭಕ್ತ. ಅದಕ್ಕೆ ಬೆಳಗ್ಗೆದ್ದು ಕೂಡಲೇ ಆ ಮಾಂಧಾತನ ಸ್ಮರಣೆಯನ್ನ ಮಾಡಬೇಕು. ಇನ್ನು ನಹುಷ, ಇವನು ಚಂದ್ರವಂಶದ ರಾಜ. ಇವನು ಆಯು ಅನ್ನುವಂತಹ ರಾಜನ ಪುತ್ರನಾಗಿರುವಂಥವನು. ಯಯಾತಿಯ ತಂದೆ. ವೃತ್ರಾಸುರನ ವಧೆಯ ನಿಮಿತ್ತ ಇಂದ್ರದೇವರು ಒಮ್ಮೆ 1000ಗಳಷ್ಟು ದೀರ್ಘಕಾಲ ಸ್ವರ್ಗಾಧಿಪತ್ಯದಿಂದ ದೂರ ಇರುವಂತಹ ಪ್ರಸಂಗ. ಮತ್ತೆ ಯಾರಾದರೂ ಸ್ವರ್ಗವನ್ನು ಆಳ್ಲೇಬೇಕು. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ನೀಡಿರುವಂತಹ ವರ, ಇವನ ಕಣ್ಣಿಗೆ ಬಿದ್ದವರ ತಪಸ್ಸು ಬಲ ಮೊದಲಾದ ಸಕಲ ಹಿರಿಮೆಯೂ ಇವನಿಗೆ ಲಭಿಸ್ತಾ ಇತ್ತು. ಅಂತಹ ವರಲಿಂದ ಇರುವಂಥವನು. ಇವನು ಸನ್ಮಾರ್ಗವನ್ನ ತೊರೆದು ಮುಂದೆ ಶಚೀದೇವಿಯನ್ನೇ ಬಯಸ್ಲಿಕ್ಕೆ ಪ್ರಾರಂಭ ಮಾಡ್ದ. ಇಂದ್ರದೇವರ ಹೆಂಡತಿಯಾಗಿರುವಂತಹ ಶಚೀದೇವಿಯನ್ನ ದರ್ಪದಿಂದ ಕೇಳ್ದ. ಆ ಸಂದರ್ಭದಲ್ಲಿ ಬ್ರಹ್ಮದೇವರಿಂದ ಒದಗಿದಂತಹ ಶಾಪದಿಂದಾಗಿ ಅಜಗರನಾಗಿ ಅಂದ್ರೆ ಹೆಬ್ಬಾವಾಗಿ ಅವನು ಭೂಮಿಯಲ್ಲಿ ಜನಿಸಿದ್ದಾನೆ. ಭೀಮಸೇನ್ ದೇವರು ಇವನಲ್ಲಿ ತುಂಬಿದ್ದಂತಹ ದೇವತೆಗಳ ಹಿರಿಮೆಯನ್ನ ಸೆಳೆದುಕೊಂಡು ಯೋಗ್ಯತೆಗೆ ಅನುಗುಣವಾಗಿ ಅವನಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಳಿಸಿತು ಅಂತದ್ದು ನಾವು ಕಾಣ್ತೀವಿ. ಮುಂದೆ ಧರ್ಮರಾಜನು ಇವನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನ ನೀಡಿದಂತಹ ಸಂದರ್ಭದಲ್ಲಿ ಇವನ ಶಾಪ ವಿಮೋಚನೆಯಾಗಿರುವಂಥದ್ದು. ಭೀಮನನ್ನು ಗಟ್ಟಿಯಾಗಿ ಹಿಡಿದಿದ್ದರಿಂದ ಅದರ ಫಲವಾಗಿ ಎಲ್ಲ ಪಾಪ ಪರಿಹಾರ ಆಗಿ ಹೋಗಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಅಂದ್ರೆ ನೋಡಿ, ನಹುಷ ಭೀಮಸೇನ್ ದೇವರನ್ನ ಹಿಡಿದಿದ್ದಕ್ಕೆ ಎಲ್ಲ ಪಾಪ ಪರಿಹಾರ ಆಯ್ತು. ನಾವು ಅಷ್ಟೇ ಭೀಮಸೇನ್ ದೇವರ ಅವತಾರ ಭೂತರಾಗಿರುವಂತಹ ಆಚಾರ್ಯ ಮಧ್ವರ ಗ್ರಂಥಗಳನ್ನ ಹಿಡಿದಿದ್ದೇ ಆದರೆ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಈ ಅನುಸಂಧಾನ ನಮಗೆ ಬರಬೇಕು. ಇನ್ನು ಅಂಬರೀಷ ಇದ್ದಾನೆ. ಮಾಂಧಾತ ನಹುಷಂಬರೀಷ ಸಗರೋ, ಅಂಬರೀಷ ಚಕ್ರವರ್ತಿ. ಇವನ ವೈಶಿಷ್ಟ್ಯ ನಮ್ಮೆಲ್ಲರಿಗೆ ತಿಳಿದಿರುವಂಥದ್ದು. ಏಕಾದಶಿಯನ್ನ ಮಾಡಿ ಜಗತ್ತಿಗೆ ಏಕಾದಶಿಯ ಪ್ರಭಾವ ಎಂಥದ್ದು ಅಂತ ತೋರಿಸಿದಂತಹ ಮಹಾಭಗವದ್ಭಕ್ತ ಅಂಬರೀಷ. ವೈವಸ್ವತ ಮನುವಿನ ಕಿರಿಯ ಪುತ್ರನಾದ ನಾಭಾಗರಾಜನ ಪುತ್ರ, ಮಹಾಭಾಗವತ ಶಿರೋಮಣಿ ಅಂತ ಪ್ರಖ್ಯಾತನಾದಂಥವು. ರುದ್ರದೇವರ ಅನುಗ್ರಹದಿಂದ ಜನಿಸಿದ ಹಿರಿಮೆ ಇವನದಾಗಿರುವಂಥದ್ದು. ದ್ವಾದಶಿ ಪಾರಣಿಯ ವ್ರತ ಈತನ ವಿಶಿಷ್ಟವಾದ ಹಿರಿಮೆ ಸಾಧನೆ. ಏಕಾದಶಿ ಮಾಡೋದಷ್ಟೇ ಮುಖ್ಯ ಅಲ್ಲ, ದ್ವಾದಶಿ ಸರಿಯಾದ ಸಮಯಕ್ಕೆ ಪಾರಣಿ ಮಾಡೋದು ಅಷ್ಟೇ ಮುಖ್ಯ. ಒಮ್ಮೆ ಕತೆ ಬಹಳ ವಿಸ್ತಾರವಾಗಿರುವಂಥದ್ದು. ಒಮ್ಮೆ ಸಾಧನಿ ದ್ವಾದಶಿ ದಿವಸ ಪಾರಣಿಗಾಗಿ ಜಲಪ್ರಾಶನ ಮಾಡಿದ್ದ. ಇದರಿಂದ ದುರ್ವಾಸರು
ಅವರ ಕೋಪಕ್ಕೆ ಗುರಿಯಾಗಿರುವಂಥದ್ದು. ಆದರೆ ಭಗವಂತ ನೋಡ್ರಿ, ಭಕ್ತರ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾನೆ ಭಗವಂತ ಅಂದ್ರೆ, ತನ್ನ ವಿಷ್ಣು ಚಕ್ರವನ್ನೇ ಇಟ್ಟಿದ್ದ ಇವನ್ ರಕ್ಷಣೆಗೋಸ್ಕರವಾಗಿ. ದುರ್ವಾಸರೂ ಸಹಿತ ಹೆದರ್ಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಚಕ್ರ ಹಿಂದೆ ಬೆನ್ ಹತ್ತಾ ಇದೆ, ಇವ್ರು ಓಡ್ತಾ ಇದ್ದಾರೆ. ಬ್ರಹ್ಮದೇವರ ಹತ್ರ ಹೋದ್ರು, ಸಾಕ್ಷಾತ್ ವಿಷ್ಣುವಿನ ಹತ್ರ ಹೋದ್ರು, ಭಗವಂತನ ಹತ್ರ. ಭಗವಂತ ಅಂದ, ನಾ ಚಕ್ರ ಒಂದ್ಸರಿ ಕೊಟ್ಬಿಟ್ಟಿದ್ದೇನಪ್ಪ, ನಂದೇನಿಲ್ಲ, ಅವನನ್ನೇ ಹೋಗಿ ಕೇಳ್ರಿ. ಅಂದ್ರೆ ಭಕ್ತರನ್ನ ಯಾವುದೇ ಕಾರಣಕ್ಕೂ ದ್ವೇಷ ಮಾಡಬಾರ್ದು. ತದ್ಭಕ್ತ ದ್ವೇಷಗೇವಚ, ಆಚಾರ್ಯರ ಮಾತೇ ಇದು. ಅದು ಭಗವಂತ ಸಹಿತ ಅದನ್ನ ಮಾಡಿ ತೋರಿಸಿದ್ದಾನೆ. ಅದನ್ನೇ ಆಚಾರ್ಯ ಹೇಳಿರುವಂಥದ್ದು. ಭಗವಂತನನ್ನ ದ್ವೇಷ ಮಾಡೋದು ಎಷ್ಟು ದೋಷನೋ ಅಂತೆಯೇ ಭಗವದ್ಭಕ್ತರನ್ನ ದ್ವೇಷ ಮಾಡೋದು ಮಹಾ ಅಂಧಂತಮಸ್ಸಿಗೆ ಕಾರಣಭೂತರಾಗಿರುವಂಥದ್ದು. ಇಲ್ಲಿ ಅವರು ಶರಣು ಹೋಗಿದ್ದಾರೆ, ಚಕ್ರಕ್ಕೆ ನಮಸ್ಕಾರವನ್ನು ಮಾಡುತ್ತಾರೆ. ಅಂಬರೀಷಿಗೆ ಹೇಳ್ತಾರೆ, ಇಲ್ಲಪ್ಪ ಆ ಚಕ್ರವನ್ನು ನಿಲ್ಲಿಸ್ಬಿಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮುಂದೆ ಏಕಾದಶಿ ವ್ರತದ ಮಹಾಮಹಿಮೆ ಇದರಿಂದ ಪ್ರಖ್ಯಾತವಾಗಿರುವಂಥದ್ದು. ಹೀಗೆ ವಿಷ್ಣುವಿನ ಅನುಗ್ರಹ ಪಡೆದಂತಹ ವಿಷ್ಣುವಿನ ಚಕ್ರವೇ ಅವರ ಮನೆಯಲ್ಲಿ ಕಾಯ್ತಾ ಇದೆ ಅಂಬರೀಷನನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ. ಅಷ್ಟೇ ಅಲ್ಲ, ದೂರ್ವಾಸರಂತಹ ಮಹಾಜ್ಞಾನಿಗಳಿಗೆ ಭೋಜನವನ್ನ ಮಾಡಿಸಿದಂತಹ ಮಹಾಭಾಗವತ ಶಿರೋಮಣಿ ಅಂಬರೀಷ. ಅವನ ಸ್ಮರಣೆಯನ್ನ ಬೆಳಗ್ಗೆ ಮಾಡಬೇಕು. ಇನ್ನು ಸಗರ, ಇವನು ಅಷ್ಟೇ ಭಾರಿ ಪ್ರಖ್ಯಾತನಾಗಿರುವಂಥವನು. ಸೂರ್ಯವಂಶಕ್ಕೆ ಸೇರಿದಂತಹ ರಾಜ. ತನ್ನ ತಾಯಿಯ ಸವತಿಯರು ನೀಡಿದಂತಹ ವಿಷದ ಸಮೇತವಾಗಿ, ಗರ ಅಂದ್ರೆ ವಿಷ, ಸಂಸ್ಕೃತದಲ್ಲಿ ಬಹಳಷ್ಟು ಅರ್ಥ ಇದೆ, ಅದರಲ್ಲಿ ಗರ ಅಂದ್ರೆ ಸಂಸ್ಕೃತದಲ್ಲಿ ವಿಷ. ಸಗರ ಅಂದ್ರೆ ವಿಷ ಸಹಿತವಾಗಿ ಅವನು ಹುಟ್ಟಿದ್ದಾನೆ. ಆದ್ದರಿಂದ ಇವನಿಗೆ ಸಗರ, ಸಹಿತವಾಗಿ, ಗರದ ಸಹಿತವಾಗಿ ಹುಟ್ಟಿದ್ದಾನೆ, ಸಗರ ಅಂತ ಅವನಿಗೆ ಹೆಸರಿಟ್ಟಿದ್ದಾರೆ. ಇವನು ಇಬ್ಬರು ಪತ್ನಿಯರಲ್ಲಿ ಒಬ್ಬಳಿಗೆ 60,000 ಪುತ್ರರು ಜನಿಸಿದರೆ ಮತ್ತೊಬ್ಬಳಲ್ಲಿ ಅಸಮಂಜಸ ಅನ್ನುವಂತಹ ಒಬ್ಬನೇ ಪುತ್ರ ಹುಟ್ಟಿದ್ದಾನೆ. ಅಸಮಂಜಸನ ಪುತ್ರನೇ ಅಂಶುಮಂತ. ಅವನ ವಂಶದ ಭಗೀರಥನಿಂದಾಗಿ ಧರೆಗಿಳಿದಂಥದ್ದು ವಿಷ್ಣುಪದಿಯಾದ ಗಂಗಾದೇವಿ, ಭಾಗೀರಥಿ ಅಂತ ಅವಳನ್ನು ಕರೀತಾರೆ. 60,000 ಜನ ಈ ಏನು ಸಗರನ ಮಕ್ಕಳಿದ್ದಾರಲ್ಲ, ಕಪಿಲ ರೂಪಿ ಕಥೆ ಬಹಳ ವಿಸ್ತಾರವಾಗಿರುವಂಥದ್ದು. ಆ ಶಾಪದ ಫಲವಾಗಿ ಸುಟ್ಟು ಭಸ್ಮ ಆಗಿರ್ತಾರೆ. ಭಗವಂತನ ಆಜ್ಞೆಯಂತೆ ಗಂಗಾದೇವಿ ಅವರ ಮೇಲೆ ಹರಿದಿದ್ದರಿಂದ ಮುಂದೆ ಮತ್ತೆ ಅವರು ಉಜ್ಜೀವನವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಈ ಸಗನ ಪುತ್ರರು ಅಶ್ವದ ಅನ್ವೇಷಣೆಗಾಗಿ ಭೂಮಿಯನ್ನ ಅಗದಿದ್ದರ ಫಲವಾಗಿ ಸಮುದ್ರ ವಿಸ್ತಾರವಾಗಿರುವಂಥದ್ದು. ಆಗಲೇ ಸಮುದ್ರಕ್ಕೆ ಸಾಗರ, ಸಗರನ ಮಕ್ಕಳು ಅಷ್ಟು ವಿಸ್ತಾರವಾಗಿ ಬೆಳೆಸಿದ್ದಾರೆ, ಆದ್ದರಿಂದ ಅದಕ್ಕೆ ಸಾಗರ ಅಂತ ಹೆಸರು ಬಂತು. ಹಾಗಾಗಿ ಈ ಸಗರನ ಒಂದು ಹೆಸರನ್ನ, ನಾಮಸ್ಮರಣೆಯನ್ನ ಬೆಳಗ್ಗೆ ಎತ್ಕೊಳ್ಳೆ ಮಾಡಬೇಕವಾ ಮಹಾಭಗವದ್ಭಕ್ತ. ಇನ್ನು ಪೃಥು ಇದ್ದಾನೆ. ಧ್ರುವ ಚಕ್ರವರ್ತಿಯ ಪರಂಪರೆಯಲ್ಲಿ ಬಂದಂತಹ ಸುಪ್ರಸಿದ್ಧರಾದ ಮಹಾರಾಜ ಋತು ಚಕ್ರವರ್ತಿ. ಭಾರಿ ಅಗ್ರಸ್ಥಾನ. ವೇನ ಅಂತ ದುಷ್ಟ ಇದ್ದ, ಮಹಾದುಷ್ಟ. ಅವನ ಬಾಹುವಿನ ಮಥನದಿಂದ ಜನಿಸಿದಂಥವನು ಇವ. ಪೃಥುನಾಮಕ ಭಗವದ್ರೂಪದ ಆವೇಶದಿಂದ, ಒಂದು ರೂಪದಿಂದ ಭಗವಂತ ಆವೇಶ ಆಗಿದ್ದಾನೆ. ಇವನ ಸಾಧನೆ ಲೋಕೋತ್ತರವಾಗಿರುವಂಥದ್ದು. ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಆವಿವೇಶ ಪೃಥುಂ ದೇವಃ ಶಂಕಿ ಚಕ್ರಿ ಚತುರ್ಭುಜ. ಋತು ಚಕ್ರವರ್ತಿಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂದ್ರೆ ಇದೇ ಕಾರಣ. ಭಗವಂತನ ಸನ್ನಿಧಾನದ ಬಲ, ಗೋರೂಪದ ಪೃಥ್ವಿಯಿಂದ ಲೋಕಕ್ಕೆ ಅಗತ್ಯ ವಹಿಸಿರುವಂತಹ ಸಮಸ್ತವನ್ನ ಪಡೆದಂತಹ ಸಾಧನೆ ಈ ಪೃಥು ಚಕ್ರವರ್ತಿಯದು. ಅಧಿಕಾರ ವಿಕೇಂದ್ರೀಕರಣದ ಪರಿಕಲ್ಪನೆಯನ್ನ, ರಾಜ್ಯಭಾರ ಇವನದಾಗಿರುವಂಥದ್ದು. ಅರ್ಚಿದೇವಿ ಇವನ ಹೆಂಡತಿಯಾಗಿರುವಂಥವಳು. ರಾಜನ ಹೆಸರು ಗೊತ್ತಿರ್ತದೆ, ಹೆಂಡತಿ ಹೆಸರು ಬಹಳ ಜನ ಗೊತ್ತಿರೋದಿಲ್ಲ, ಅದನ್ನ ಹೇಳ್ತಾರೆ ಇಲ್ಲಿ. ಅರ್ಚಿದೇವಿ ಅಂತ ಹೇಳಿ ಇವನ ಹೆಂಡತಿ ಹೆಸರು. ಸಮತ್ಕುಮಾರರ ವಿಶೇಷವಾದ ಒಂದು ಉಪದೇಶ ಬಲದಿಂದ ಇವನು ಸಪತ್ನೀಕನಾಗಿ ದೇಹ ತ್ಯಾಗವನ್ನ ಮಾಡಿ ಸದ್ಗತಿಯನ್ನ ಪಡೆದಂಥವನು. ಭಾಗವತ ಮತ್ತು ವಿಷ್ಣು ಪುರಾಣಗಳಲ್ಲಿ ಇವನ ಕಥೆ ಭಾರಿ ವಿಸ್ತಾರವಾಗಿ
ಹೇಳ್ತಾರೆ. ಭಾರಿ ಪ್ರಖ್ಯಾತನಾದಂಥವನು. ಇವನಾದ ಮೇಲೆ ಹೈಹಯ ಅಂತ ಇದ್ದಾನೆ. ಹೈಹಯ ಅಂತಂದ್ರೆ ಬಹಳ ಜನ ಗೊತ್ತಾಗೋದಿಲ್ಲ. ಕಾರ್ತ್ಯವೀರ್ಯ ಅರ್ಜುನ ಅಂದ್ರೆ ಭಾರಿ ಪ್ರಖ್ಯಾತನಾದಂಥವನು. ಯದುವಂಶದ ಕೃತವೀರ್ಯ ಅನ್ನುವಂಥವನ ಪುತ್ರನಾದ ಇವನು ದತ್ತಾತ್ರೇಯ ರೂಪಿ ಭಗವಂತನ ಆರಾಧಕನಾಗಿರುವಂಥವನು. ಮಹಾಯೋಗಿ ಅಂತ ಅನಿಸ್ಕೊಂಡಿದ್ದಾನೆ. ಇವನ ಆಳ್ವಿಕೆಯಲ್ಲಿ ಕಳ್ಳತನ, ಸುಳ್ಳು ಹೇಳುವಂಥದ್ದು ಮನಸ್ಸಿನಲ್ಲಿಯೂ ಸುಳಿತಿರಲಿಲ್ಲ. ಇಂದಿಗೂ ಇವನ ಹೆಸರನ್ನ ಹೇಳಿದ್ರೆ ಕಳೆದಿರುವಂತಹ ವಸ್ತುಗಳು ಮತ್ ಸಿಗ್ತಾವೆ. ಅಷ್ಟು ಪ್ರಖ್ಯಾತನಾದಂಥವನು ಕಾರ್ತ್ಯವೀರ್ಯಾರ್ಜುನ. 1000 ತೋಳುಗಳು ಇವನ ಅಪ್ರತಿಮ ವೀರ ಅಂತ ಅನ್ಸ್ಕೊಂಡಿದ್ದ. ಮುಂದೆ ಪ್ರಾರಬ್ಧವಶಾತ್ ಅಸುರಾವೇಶದಿಂದ ಜಮದಗ್ನಿ ಮುನಿಗಳಿಗೆ ದ್ರೋಹ ಬಗೆದ. ಅಲ್ಲಿ ದತ್ತಾತ್ರೇಯನ ಅನುಗ್ರಹ ಪಡೆದ್ರೆ ಇಲ್ಲಿ ಪರಶುರಾಮ ರೂಪದಿಂದ ಅದೇ ಭಗವಂತ ಅವನನ್ನ ಸಂಹಾರ ಮಾಡಿದ್ದಾನೆ. ಇವನ ಪುತ್ರರು ಪರಶುರಾಮನಿಗೆ ದ್ರೋಹವನ್ನ ಬಗೆದು ಅವರು ಹತರಾಗಿರುವಂಥವ್ರು. ಹೀಗೆ ಹೈಹಯ ಅಂದ್ರೆ ಆ ಕಾರ್ತ್ಯವೀರ್ಯಾರ್ಜುನ ಭಾರೀ ಪ್ರಖ್ಯಾತನಾಗಿರುವಂಥವನು. ಅವನ ಸ್ಮರಣೆಯನ್ನೂ ನಿತ್ಯದಲ್ಲಿ ಮಾಡಬೇಕು ಅಂತಾರೆ. ಇನ್ನು ಧರ್ಮಸುಧಾ ಅಂದ್ರೆ ಯಮಧರ್ಮನ ಅವತಾರನಾಗಿರುವಂತಹ ಯುಧಿಷ್ಠಿರ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತಿತೇನ. ಮಹಾಭಾರತ ಹೇಳ್ತದೆ, ನಮ್ಮಲ್ಲಿ ಧರ್ಮದ ಪ್ರಜ್ಞೆ ಜಾಗೃತವಾಗಬೇಕು ಅಂದ್ರೆ ಆ ಪಂಚಪಾಂಡವರಲ್ಲಿ ಧರ್ಮದ ಮೂರ್ತಿ ಅಂತ ಅನಿಸ್ಕೊಂಡಿರುವಂತಹ ಯುಧಿಷ್ಠಿರನ ಸ್ಮರಣೆಯನ್ನ ಮಾಡಬೇಕು. ಭೀಮಾರ್ಜುನರ ಸಹಾಯದಿಂದ ರಾಜಸೂಯ ಯಜ್ಞ ಯಾಗಾದಿಗಳನ್ನ ಮಾಡಿದಂತಹ ಅಪೂರ್ವವಾದ ಕೀರ್ತಿ ಅದು ನಮ್ಮ ಯುಧಿಷ್ಠಿರನದು. ಜೂಜಿನಲ್ಲಿ ಶಕುನಿಯ ಕುತಂತ್ರದಿಂದಾಗಿ ಸರ್ವಸ್ವವನ್ನು ಕಳೆದುಕೊಂಡಂಥವನು. ಮತ್ತೆ ಮುಂದೆ ಭೀಮಸೇನ್ ದೇವರು ದ್ರೌಪದಿ ದೇವಿಯ ಒಂದು ಉಪದೇಶದಿಂದ ಮತ್ತ ಕರ್ತವ್ಯ ಪರಾಯಣನಾಗಿರುವಂಥವನು. ಕುರುಕ್ಷೇತ್ರ ಯುದ್ಧಕ್ಕೆ ಸಿದ್ಧನಾದಂಥವನು. ಯುದ್ಧದಲ್ಲಿ ಜಯಶೀಲನಾದ. ಯಾಕೆ? ಕೃಷ್ಣ ಪರಮಾತ್ಮ ಇದ್ದಾನೆ, ಭೀಮಸೇನ್ ದೇವರಿದ್ದಾರೆ, ಅರ್ಜುನ ಇದ್ದಾನೆ. ಅಶ್ವಮೇಧ ಯಾಗ ಮಾಡಿಸ್ತಾರೆ ವೇದವ್ಯಾಸ ದೇವರು ನೀನು ಮುಂದೆ ನಿಂತು. ಅಷ್ಟೇ ಅಲ್ಲ, ಅಜಗರ ಪ್ರಶ್ನೆ, ಯಕ್ಷ ಪ್ರಶ್ನೆ ಮಹಾಭಾರತದಲ್ಲಿ ನಾವು ಕಾಣ್ತೀವಿ. ಇದಕ್ಕೆಲ್ಲ ಸಮಂಜಸವಾಗಿ ಉತ್ತರವನ್ನ ಕೊಟ್ಟು ಎಲ್ಲೂ ಸಹಿತ ಧರ್ಮವನ್ನ ಬಿಟ್ಟಿಲ್ಲ. ಅದಕ್ಕೆ ಧರ್ಮರಾಜ ಅಂತ ಅವನನ್ನು ಕರೀತಾ ಇದ್ದಾರೆ. ಇಷ್ಟೇ ಅಲ್ಲದೆ ತನ್ನನ್ನ ನಂಬಿ ಬಂದಂತಹ ನಾಯಿಯನ್ನೂ ತೊರೆಯದ, ಮೂಲ ರೂಪಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸಶರೀರವಾಗಿ ಸ್ವರ್ಗಕ್ಕೆ ತೆರಳಿ ಅಂತಹ ಕರುಣಾಮೂರ್ತಿಯಾಗಿರುವಂಥವನು ಧರ್ಮರಾಜ. ತನ್ನ ಮೂಲ ರೂಪವನ್ನು ಸೇರಿರುವಂಥದ್ದು. ಧರ್ಮರಾಜನ ಸ್ಮರಣೆಯಿಂದ ಧರ್ಮ ಪ್ರಜ್ಞೆ ನಮ್ಮಲ್ಲಿ ಉಂಟಾಗ್ತಾ ಇದೆ. ಮಹಾಭಾರತ ಅದಕ್ಕೆ ಯಾವಾಗಲೂ ಹೇಳ್ತದೆ, ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತಿತೇನ. ನಿತ್ಯದಲ್ಲಿ ಎಲ್ಲ ರಾಜರ ಸ್ಮರಣೆಯನ್ನ ಮಾಡಬೇಕು. ಇನ್ನೂ ಸುಮಾರು ರಾಜರುಗಳ ಹೆಸರು ಹೇಳ್ತಾರೆ. ಅದನ್ನ ನಾಳನೇ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ.